Hi friends, welcome to Avis Academy. So in our previous video, I have explained certain points that we have to consider when we are calculating GST tax liability under normal scheme and under composition scheme. So here we are looking at an illustration and then we are calculating the tax liability under composition scheme and regular scheme simultaneously. So let's see the illustration and let's work out the problem. In this illustration, they mentioned the total value of inputs supplied by Magnus Limited, the manufacturer of coir mats, is rupees 50 lakhs. So ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಮ್ಯಾಗ್ನಸ್ ಲಿಮಿಟೆಡ್ ಇನ್ಪುಟ್ಸನ್ನು ಸಪ್ಲೈಡ್ ಮಾಡಿದೆ. ದೇ ಆರ್ ಮ್ಯಾನುಫ್ಯಾಕ್ಚರರ್ ಆಫ್ ಕಾಯಿರ್ ಮ್ಯಾಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಸೊ ಕಾಯಿರ್ ಮ್ಯಾಟ್ ಅಂತ ಹೇಳಿದರೆ ತೆಂಗಿನ ನಾರಿನಿಂದ ಮಾಡಿದಂತಹ ಮ್ಯಾಟ್. ಸೊ ಅದನ್ನು ಸಪ್ಲೈ ಮಾಡ್ತಾರೆ. ಸೊ ವ್ಯಾಲ್ಯೂ ಆಫ್ ಇನ್ಪುಟ್ ಎಷ್ಟು ಸಪ್ಲೈ ಮಾಡಿದ್ದು ಬೈ ಮ್ಯಾಗ್ನಸ್ ಲಿಮಿಟೆಡ್ ಈಸ್ 50 ಲ್ಯಾಕ್. ಸೊ ನೆಕ್ಸ್ಟ್ ಹೇಳ್ತಾರೆ, ಆ್ಯಂಡ್ ದ ಟ್ರೇಡರ್ ಪೇಯ್ಡ್ GST at 5% ಆನ್ ಪರ್ಚೇಸ್ ಫ್ರಮ್ ಮ್ಯಾನುಫ್ಯಾಕ್ಚರರ್. ಸೊ ಈ ಕಾಯಿರ್ ಮ್ಯಾಟನ್ನು ಮ್ಯಾಗ್ನಸ್ ಲಿಮಿಟೆಡ್ ಸಪ್ಲೈ ಮಾಡ್ತಾ ಇದೆ ಯಾರಿಗೆ? ಟ್ರೇಡರಿಗೆ. ಎಷ್ಟು ವ್ಯಾಲ್ಯೂ? 50 ಲ್ಯಾಕ್. ಸೊ ಅದನ್ನು ಸಪ್ಲೈ ಮಾಡುವಾಗ ಅದರ ಮೇಲೆ GST ಕೂಡ ಚಾರ್ಜ್ ಮಾಡ್ತಾರೆ. ಎಷ್ಟು? 5%. ಸೊ ಟ್ರೇಡರಿಗೆ 50 ಲ್ಯಾಕಿನ ಮೇಲೆ GST ಅನ್ನು ಚಾರ್ಜ್ ಮಾಡಿ ಸಪ್ಲೈ ಮಾಡ್ತಾರೆ. ಯಾರು? ಮ್ಯಾನುಫ್ಯಾಕ್ಚರರ್, ಹೂ ಇಸ್ ಮ್ಯಾಗ್ನಸ್ ಲಿಮಿಟೆಡ್. ಆನಂತರ ಹೇಳ್ತಾರೆ, ದ ಮಾರ್ಕಪ್ ಅಂದರೆ ಒಂದು ರೀತಿಯ ಪ್ರಾಫಿಟ್ ಇದ್ದ ಹಾಗೆ ಚಾರ್ಜ್ಡ್ ಬೈ ದ ಟ್ರೇಡರ್ ವೆನ್ ಸೋಲ್ಡ್ ಟು ಎಂಡ್ ಯೂಸರ್ ಈಸ್ 15%. ನಂತರ ಟ್ರೇಡರ್ ಏನು ಮಾಡ್ತಾರೆ? ಮ್ಯಾಗ್ನಸ್ ಲಿಮಿಟೆಡಿಂದ ಪರ್ಚೇಸ್ ಮಾಡಿದ ನಂತರ ಆ ಸೇಮ್ ಕಾಯಿರ್ ಮ್ಯಾಟನ್ನು ಯಾರಿಗೆ ಸೇಲ್ ಮಾಡ್ತಾರೆ? ಎಂಡ್ ಯೂಸರಿಗೆ ಸೇಲ್ ಮಾಡ್ತಾರೆ. ಸೊ ಅದರಲ್ಲಿ ಮಾರ್ಕಪ್ ಅಂದರೆ ಪ್ರಾಫಿಟ್ ಅರೌಂಡ್ 15%. ಏನು ಪರ್ಚೇಸ್ ಮಾಡಿದ್ದಾರೆ ಮ್ಯಾಗ್ನಸ್ ಲಿಮಿಟೆಡಿಂದ ಅದರ ಮೇಲೆ 15% ಪ್ರಾಫಿಟ್ ಅನ್ನು ಅಥವಾ ಮಾರ್ಕಪ್ಪನ್ನು ಚಾರ್ಜ್ ಮಾಡಿ ಫೈನಲ್ ಕನ್ಸ್ಯೂಮರಿಗೆ ಅಥವಾ ಎಂಡ್ ಯೂಸರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಆನಂತರ ಹೇಳ್ತಾರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಕ್ವೆಶನಲ್ಲಿ, ಕ್ಯಾಲ್ಕುಲೇಟ್ ದ GST ಲಯಬಿಲಿಟಿ ಆಫ್ ದ ಟ್ರೇಡರ್ under composition levy and normal levy schemes, assuming that the cost of compliance is rupees 1 lakh under normal scheme and but it is 0.5 lakh under composition scheme. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿರೋದು GST ಲಯಬಿಲಿಟಿ. ಸೊ ನಮ್ಗೆ ಗೊತ್ತಿದೆ GST ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಗೆ ಏನು ಬೇಕು? ವಿ ನೀಡ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ನಾವು ಹಿಂದೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಹೌ ಡಿಡ್ ವಿ ಕ್ಯಾಲ್ಕುಲೇಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ? ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಪರ್ಚೇಸ್ ಪ್ರೈಸಿಗೆ ಅಥವಾ ಇನ್ಪುಟಿನ ವ್ಯಾಲ್ಯೂಗೆ ವೆನ್ ಇನ್ಪುಟ್ಸ್ ಆಗಿ ಬಂದು ಯಾವಾಗ ಸೆಲ್ಲಿಂಗ್ ಪ್ರೈಸಿನ ಇನ್ಫಾರ್ಮೇಷನ್, ಟ್ರೇಡರಿನ ಸೆಲ್ಲಿಂಗ್ ಪ್ರೈಸ್ನ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ ಆ ಟೈಮಲ್ಲಿ ನಾವು ಪರ್ಚೇಸಿನ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೇವೆ. ಪರ್ಚೇಸಿಗೆ ಕೆಲವೊಂದು ಇನ್ಸಿಡೆಂಟಲ್ ಚಾರ್ಜಸ್ ಆರ್ ರಿಲೇಟೆಡ್ ಚಾರ್ಜಸನ್ನು ಆ್ಯಡ್ ಮಾಡಿ ನಾವು ಇನ್ವಾಯ್ಸ್ ವ್ಯಾಲ್ಯೂ ಆಫ್ಟರ್ ಆ್ಯಡಿಂಗ್ GST ಇನ್ವಾಯ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ನಾವು ಹಿಂದೆ ಏನು ವ್ಯಾಲ್ಯೂ ಆಫ್ ಸಪ್ಲೈ, ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿರೋದು ರೆಗ್ಯುಲರ್ ಸ್ಕೀಮನ್ನು ಅಥವಾ ನಾರ್ಮಲ್ ಸ್ಕೀಮನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಕಾಂಪೊಸಿಷನ್ ಲೆವಿ ಸ್ಕೀಮ್, ಕಾಂಪೊಸಿಷನ್ ಸ್ಕೀಮ್ನ ಅಂಡರಲ್ಲಿ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ. ಸೊ ಅದನ್ನು ಎಕ್ಸಾಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೌ ದ ಕ್ಯಾಲ್ಕುಲೇಷನ್ ಅಂಡರ್ ನಾರ್ಮಲ್ ಸ್ಕೀಮ್ ಇಸ್ ಡಿಫ್ರೆಂಟ್ ಫ್ರಮ್ ಕಾಂಪೊಸಿಷನ್ ಸ್ಕೀಮ್. To understand that concept, we are working out this problem. Okay, so this is the question they have given. So what we need to do is we need to compare the GST tax liability under composition scheme and under normal scheme. So when these comparison sort of a problem is given, what we need to do after that, once we calculate GST tax liability, we need to see which scheme offers more benefit to the trader. So then we have to give a conclusion whenever these sort of a problem is asked in the question. So this is what exactly we need to do. First we have to calculate the total invoice value of the trader. Then we have to calculate GST tax liability. And finally we have to calculate benefit for choosing composition scheme or normal scheme that we have to find out. So these are the three components of the calculation that are involved in this problem. So let's move towards our computation. ಸೊ ಕಂಪ್ಯೂಟೇಷನ್ ಸ್ಟಾರ್ಟ್ ಮಾಡುವ. ಸೊ ಗಿವ್ ಅ ಹೆಡ್ಡಿಂಗ್ ಆ್ಯಸ್ ಕಂಪ್ಯೂಟೇಷನ್ ಆಫ್ GST ಲಯಬಿಲಿಟಿ ಅಂಡರ್ ಕಾಂಪೊಸಿಷನ್ ಸ್ಕೀಮ್ ಆ್ಯಂಡ್ ನಾರ್ಮಲ್ ಸ್ಕೀಮ್. ಸೊ ಇದಾದಮೇಲೆ ಸೊ ನಾವೀಗ ಕ್ಯಾಲ್ಕುಲೇಷನ್ ಮಾಡುವಾಗ ಕಾಂಪೊಸಿಷನ್ ಸ್ಕೀಮನ್ನು ನಾರ್ಮಲ್ ಸ್ಕೀಮ್ನೊಂದಿಗೆ ಕಂಪೇರ್ ಮಾಡಬೇಕು. ಸೊ ಹಾಗಾಗಿ ವಿ ನೀಡ್ ಕಂಪ್ಯಾರಿಸನ್ ಕಾಲಮ್ಸ್. ಸೊ ಡ್ರಾ ಫಾರ್ಮ್ಯಾಟ್ ಲೈಕ್ ದಿಸ್. ಓಕೆ,
So this will be the format that we are using to solve this problem. So first column ಅಲ್ಲಿ particulars, second column composition scheme in rupees, and third column normal scheme in rupees. Amounts lakhs ಅಲ್ಲಿ ಕೊಟ್ಟಿರೋದ್ರಿಂದ if you see the question, so in the question they have given the amount ka information in lakhs, right? 50 lakhs ಅಂತ ಕೊಟ್ಟಿದ್ದಾರೆ. lakhs ಅಲ್ಲಿ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟ್ಲಿ lakhs ಅಲ್ಲೇ ಬರಿಬಹುದು. ಓಕೆ, ಸೊ ಹಾಗಾಗಿ ನಾನು ಇಲ್ಲಿ ಅಮೌಂಟ್ ಇನ್ lakhs ಅಂತ ಬರೆದಿದ್ದೇನೆ at the top of the table. ಸೊ ಆ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟಿಗೆ ಅಲ್ಲಿ ಕ್ವೆಶನಲ್ಲಿ ಕೊಟ್ಟಿರೋದು, ಇಫ್ ಯು ಸಿ ದ ಕ್ವೆಶನ್, ಸೊ ದೇ ಹ್ಯಾವ್ ಗಿವನ್ ಟೋಟಲ್ ವ್ಯಾಲ್ಯೂ ಆಫ್ ಇನ್ಪುಟ್ ಸಪ್ಲೈಡ್ ಬೈ Magnus Limited, the manufacturer. So Magnus Limited is a manufacturer. They are supplying some inputs. Value is 50 lakh to whom? Trader. So ಇಲ್ಲಿ GST ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿರೋದು ಟ್ರೇಡರಿಗೆ. ಸೊ ಟ್ರೇಡರಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಸೊ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಟ್ರೇಡರ್ನ ಪರ್ಸ್ಪೆಕ್ಟಿವ್ಗೆ. ಸೊ ಟ್ರೇಡರಿಗೆ ಮ್ಯಾಗ್ನಸ್ ಲಿಮಿಟೆಡ್ ಸಪ್ಲೈ ಮಾಡಿದ ಕಾಯಿರ್ ಮ್ಯಾಟ್ಸ್ ಏನಿದೆ ಅದು ಇನ್ಪುಟ್ ಆಗ್ತಿದೆ, ರೈಟ್? ಅದನ್ನೇ ಇಲ್ಲಿ ಕ್ಲಿಯರ್ ಆಗಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ, ದ ಟೋಟಲ್ ವ್ಯಾಲ್ಯೂ ಆಫ್ ಇನ್ಪುಟ್ಸ್ ಅಂತ. ಸೊ ಈ ವ್ಯಾಲ್ಯೂವನ್ನು ನಾವು ಫಸ್ಟ್ ಕನ್ಸಿಡರ್ ಮಾಡಬೇಕು. ಅಂದರೆ ಇದು ಪರ್ಚೇಸಿನ ವ್ಯಾಲ್ಯೂ, ಎಷ್ಟು ವ್ಯಾಲ್ಯೂನ ಕಾಯಿರ್ ಮ್ಯಾಟನ್ನು ಪರ್ಚೇಸ್ ಮಾಡಿದ್ದಾರೆ ಅದನ್ನು ಇಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. ಸೊ ಫಸ್ಟ್ ಕಾಂಪೊನೆಂಟ್ ದಟ್ ಎಂಟರ್ಸ್ ಇನ್ ಟು ಅವರ್ ಕಂಪ್ಯೂಟೇಷನ್ ಇಸ್ ದಿಸ್ ಟೋಟಲ್ ವ್ಯಾಲ್ಯೂ ಆಫ್ ಇನ್ಪುಟ್ಸ್. ಸೊ ಐ ವಿಲ್ ಬಿ ರೈಟಿಂಗ್ ದ್ಯಾಟ್ ಟೋಟಲ್ ವ್ಯಾಲ್ಯೂ ಆಫ್ ಇನ್ಪುಟ್ಸ್ ಫಸ್ಟ್. ಸೊ ಫಸ್ಟ್ ಮ್ಯಾನುಫ್ಯಾಕ್ಚರರಿಂದ ಟ್ರೇಡರಿಗೆ ಕಂಪ್ಯೂಟೇಷನ್ ಮಾಡ್ತಾ ಇರೋದು, ರೈಟ್? ಸೊ ಅಲ್ಲಿ ರೈಟ್ ಮ್ಯಾನುಫ್ಯಾಕ್ಚರರ್ ಟು ಟ್ರೇಡರ್, ಬಿಕಾಸ್ ನಮ್ಮ ಕ್ಯಾಲ್ಕುಲೇಷನ್ ಟ್ರೇಡರ್ನ ಪರ್ಸ್ಪೆಕ್ಟಿವಲ್ಲಿ ಇರಬೇಕು. ಬಟ್ ನಮಗೆ ಟ್ರೇಡರ್ನ ಪರ್ಸ್ಪೆಕ್ಟಿವಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಎಕ್ಸಾಕ್ಟ್ಲಿ ಕಾಸ್ಟ್ ಎಷ್ಟಾಗ್ತದೆ ಟ್ರೇಡರಿಗೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಪರ್ಚೇಸಿನ ಕಾಸ್ಟ್ ಎಷ್ಟಾಗ್ತದೆ ಟ್ರೇಡರಿಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಪರ್ಸ್ಪೆಕ್ಟಿವ್ ನಾವು ಮ್ಯಾನುಫ್ಯಾಕ್ಚರರಿಂದ ಕನ್ಸಿಡರ್ ಮಾಡೋದು. ಓಕೆ, ಸೊ ಮ್ಯಾನುಫ್ಯಾಕ್ಚರರ್ ಟು ಟ್ರೇಡರ್. ಸೊ ಮ್ಯಾನುಫ್ಯಾಕ್ಚರರ್ ಟು ಟ್ರೇಡರ್ ಅಂತ ಬರೀತೇನೆ. ನೆಕ್ಸ್ಟ್ ನಮಗೆ ಎಕ್ಸಾಕ್ಟ್ಲಿ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ ಆಫ್ ಇನ್ಪುಟ್ಸ್ ಅದನ್ನು ಬರೀಬೇಕು. ಸೊ ಟೋಟಲ್ ವ್ಯಾಲ್ಯೂ ಆಫ್ ಇನ್ಪುಟ್ಸ್, ಟೋಟಲ್ ವ್ಯಾಲ್ಯೂ ಆಫ್ ಇನ್ಪುಟ್ಸ್. So I will make this in bold, you can put it in underline. ಸೊ ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಬೋಲ್ಡ್ಗೆ ನಾನು ಕನ್ವರ್ಟ್ ಮಾಡ್ತೇನೆ ಇದನ್ನು. ಯೂಸ್ ಅಡಾಕ್ರಿಯ. So underline, yeah. So total value of inputs. So total value of inputs question alli kottidare 50 lakh. Whether it is composition scheme or normal scheme, the value remains as it is. ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ ಅಲ್ಲಿ. ಸೊ ಅದನ್ನು ನಾವು 50 lakh ಅಂತ ಬರೆಯುವ. ಸೊ 50 lakh ಬಿಕಾಸ್ ಇಲ್ಲಿ ನಾವು ಡಿಸಿಷನ್ ಮಾಡೋದು ಯಾವುದು ಬೆಟರ್ ಅಂತ. ಸೊ ಹಾಗಾಗಿ 50 lakh ಸೇಮ್ ವ್ಯಾಲ್ಯೂ ಹಿಯರ್ ಆಲ್ಸೋ. I'll copy and paste it there. So it is 50 lakh. So this is the total value of input. So when manufacturer supplies goods to the trader, he will charge GST, right? So GST avanu charge ಮಾಡ್ತಾನೆ. So ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, we should add, what we need to add? We need to add GST. What is the rate of GST? So let's see the rate of GST charged here. So the rate of GST could be, so rate of GST is how much? Yeah, here the trader paid GST at 5% on purchase from manufacturer. Manufacturer in the purchase ಮಾಡಿದ goods ಇನ ಮೇಲೆ, that is square mats ಇನ ಮೇಲೆ 5% GST ಅನ್ನು ಪೇ ಮಾಡಿದಾನೆ ಅಂತ ಹೇಳಿದ್ದಾರೆ. which means manufacturer is charging a GST at the rate of how much? 5%, right? On what? On the total inputs. So total inputs is 50 lakh into 5%, right? Into 5%. 50 lakh na mele 5% anta helidre it will be like 2,50,000. You can use your calculator. So use the calculator and find out the value. It will be equal to 2,50,000 under both the scheme. Okay, so because manufacturer in the purchase ಮಾಡ್ತಾ ಇರೋದು, so GST ಅವನು ಪೇ ಮಾಡಲೇಬೇಕು. ಕಾಂಪೋಸಿಷನ್ ಡೀಲರ್ ಆಗಿರಲಿ, ನಾರ್ಮಲ್ ಸ್ಕೀಮನ್ನು ಆಪ್ಟ್ ಮಾಡಿದ ಡೀಲರ್ ಆಗಿರಲಿ, ದೇ ಹ್ಯಾವ್ ಟು ಪೇ ಟ್ಯಾಕ್ಸ್ ಆನ್ ದೇರ್ ಇನ್ಪುಟ್. ಸೊ ದಿಸ್ ಈಸ್ ಈಕ್ವಲ್ ಟು ಇದೇನಾಗ್ತದೆ ಈ ವ್ಯಾಲ್ಯೂ. ಸೊ ಹೀಗೆ ಪೇಮೆಂಟ್ ಮಾಡಿದ ನಂತರ ಸೊ ಏನು ವ್ಯಾಲ್ಯೂ ಬರ್ತದೆ ಅದನ್ನು ನಾವು ಇನ್ವಾಯ್ಸ್ ವ್ಯಾಲ್ಯೂ ಅಂತ ಕರಿತೇವೆ, ರೈಟ್? ಸೊ ದಿಸ್ ಈಸ್ ಈಕ್ವಲ್ ಟು ಇನ್ವಾಯ್ಸ್ ವ್ಯಾಲ್ಯೂ ಆಫ್ ಇನ್ಪುಟ್. ಸೊ ಇದಕ್ಕೆ ನಾವು ಆ್ಯಡ್ ಮಾಡಿದಾಗ ಯಾವುದನ್ನು, ಸೊ ಟೋಟಲ್ ವ್ಯಾಲ್ಯೂ ಆಫ್ ಇನ್ಪುಟ್ಟಿಗೆ ನಾವು GST ಅನ್ನು ಆ್ಯಡ್ ಮಾಡಿದಾಗ ನಮಗೆ ಇನ್ವಾಯ್ಸ್ ವ್ಯಾಲ್ಯೂ ಬರ್ತದೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು, ಸೊ ಇನ್ವಾಯ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಸೊ ಇನ್ವಾಯ್ಸ್ ವ್ಯಾಲ್ಯೂ I'll write it in
capital letter just for identification sake. So invoice value ಎಷ್ಟಾಗ್ತದೆ 50 lakh plus 2,50,000 which is equal to 52,50,000. okay, so ಇದು ಮ್ಯಾನುಫ್ಯಾಕ್ಚರರ್ ಸಪ್ಲೈ ಮಾಡಿರುವ ಬಿಲ್ಲಲ್ಲಿ ಇರುವಂತಹ ವ್ಯಾಲ್ಯೂ. ಓಕೆ, ಸೊ ಇದು ಫಸ್ಟ್ ವ್ಯಾಲ್ಯೂ ಆಗಿರ್ತದೆ. ನೆಕ್ಸ್ಟ್ ನಾವು ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗೋದು ಇಲ್ಲಿಂದ, ಬಿಕಾಸ್ ಇಲ್ಲಿ ಏನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಇದು ಜಸ್ಟ್ ಕಾಸ್ಟ್ ಆಫ್ ದ ಇನ್ಪುಟ್ ಫಾರ್ ಟ್ರೇಡರ್ ಏನಾಗಿರ್ತದೆ, ಸೊ ಅದನ್ನು ಐಡೆಂಟಿಫೈ ಮಾಡಲಿಕ್ಕೋಸ್ಕರ ನಾವು ಈ ಕ್ಯಾಲ್ಕುಲೇಷನನ್ನು ಮಾಡಿರೋದು. ಬಟ್ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಸ್ಟೇಜಿಂದ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ನೆಕ್ಸ್ಟ್ ನಾವು ಏನು ಮಾಡ್ತಾ ಇದ್ದೇವೆ, ಯಾರ ಆ್ಯಂಗಲಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಫ್ರಮ್ ಟ್ರೇಡರ್ಸ್ ಪರ್ಸ್ಪೆಕ್ಟಿವ್. ನೆಕ್ಸ್ಟ್ ಟ್ರೇಡರ್ ಏನು ಮಾಡ್ತಾ ಇದ್ದಾರೆ, ಟ್ರೇಡರ್ ಟು ಗೂಡ್ಸನ್ನು ಯಾರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಎಂಡ್ ಯೂಸರ್ ಅಂತ, ಫೈನಲ್ ಕನ್ಸ್ಯೂಮರ್ ಅಂತ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ they have given end user, so end user ಅಂತ ಕೊಟ್ಟಿದ್ದಾರೆ. ಸೊ ಎಂಡ್ ಯೂಸರ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾವೀಗ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ದ್ಯಾಟ್ ವಿಲ್ ಬಿ ಡೂಯಿಂಗ್ ನಾವು. ಸೊ ಇಲ್ಲಿ ಕೂಡ ಎಂಡ್ ಯೂಸರಿಗೆ ಬರುವಾಗ ನಾವು ಜನರಲಿ ನಾರ್ಮಲ್ ಸ್ಕೀಮಲ್ಲಿ ನಾವು ಏನು ಇನ್ಪುಟ್ಟಿನ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತೇವೆ, ಪರ್ಚೇಸಿನ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತೇವೆ, ಅಲ್ಲಿ ನಾವು ಯಾವಾಗಲೂ ಎಕ್ಸ್ಕ್ಲೂಡಿಂಗ್ GST ಅಂತ ಕನ್ಸಿಡರ್ ಮಾಡೋದು. ಓಕೆ, ವೆರಸ್ ಇನ್ ಕೇಸ್ ಆಫ್ ಕಾಂಪೋಸಿಷನ್ ಸ್ಕೀಮ್ ಏನಾಗ್ತದೆ ಅಂತ ಹೇಳಿದರೆ, ಕಾಂಪೋಸಿಷನ್ ಸ್ಕೀಮನ್ನು ನಾವು ಥಿಯರಿಯಲ್ಲಿ ನೋಡಿದ್ವಿ. ಕಾಂಪೋಸಿಷನ್ ಸ್ಕೀಮನ್ನು ಆಪ್ಟ್ ಮಾಡಿದ ಡೀಲರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಅವನು ಯಾರಿಂದ ಪರ್ಚೇಸ್ ಮಾಡಿದ್ದಾನೆ ಗೂಡ್ಸ್ ಅದರ ಮೇಲೆ ಟ್ಯಾಕ್ಸ್ ಅವನು ಕೊಡಬೇಕು. ಇನ್ ಕೇಸ್ ಮ್ಯಾನುಫ್ಯಾಕ್ಚರರ್ ಈಸ್ ಅ ರಿಜಿಸ್ಟರ್ಡ್ ಪರ್ಸನ್, ಸೊ GST ಚಾರ್ಜ್ ಮಾಡ್ತಾನೆ. ಸೊ ಕಾಂಪೋಸಿಷನ್ ಡೀಲರ್ ಆ ಟ್ಯಾಕ್ಸನ್ನು ಮ್ಯಾನುಫ್ಯಾಕ್ಚರರಿಗೆ ಕೊಡಲೇಬೇಕು. ಬಟ್ ಅದರ ಮೇಲೆ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಸಿನ್ಸ್ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ, ಏನು ಟ್ಯಾಕ್ಸ್ ಕಾಂಪೊನೆಂಟನ್ನು ಕಾಂಪೋಸಿಷನ್ ಡೀಲರ್ ಮ್ಯಾನುಫ್ಯಾಕ್ಚರರಿಗೆ ಪೇ ಮಾಡಿರ್ತಾರೆ ಅದು ಅವನ ಕಾಸ್ಟ್ ಆಗಿರ್ತದೆ. ಸೊ ಮ್ಯಾನುಫ್ಯಾಕ್ಚರ್ನ ಕೇಸಲ್ಲಿ ನಾವು GSTಯನ್ನು ಕಾಂಪೋಸಿಷನ್ ಡೀಲರ್ನ ಕೇಸಲ್ಲಿ ನಾವು GSTಯನ್ನು ಕನ್ಸಿಡರ್ ಮಾಡಿಕೊಂಡೇ ಬಂದಂತಹ ವ್ಯಾಲ್ಯೂವನ್ನು ಟೋಟಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡಬೇಕು ಫಾರ್ ಟ್ರೇಡರ್. ವೆರಾಸ್ ನಾರ್ಮಲ್ ಸ್ಕೀಮ್ನ ಕೇಸಲ್ಲಿ ಎಕ್ಸ್ಕ್ಲೂಡಿಂಗ್ GST ಕಾಂಪೊನೆಂಟನ್ನು ನಾವು ಟೋಟಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡೋದು. ಸೊ ಹಾಗಾಗಿ ನೆಕ್ಸ್ಟ್ ಏನು ಅಂತ ಬರೀಬೇಕು ಅಂತ ಹೇಳಿದರೆ, ಟೋಟಲ್ ಕಾಸ್ಟ್ ನಾವೀಗ ಬೇಕಾಗಿರೋದು ಟೋಟಲ್ ಕಾಸ್ಟ್ ಆಫ್ ಇನ್ಪುಟ್. ಓಕೆ, ಟೋಟಲ್ ಕಾಸ್ಟ್ ವಿದಿನ್ ಬ್ರಾಕೆಟ್ ಯು ಕ್ಯಾನ್ ರೈಟ್ ಟೋಟಲ್ ಕಾಸ್ಟ್ ಆಫ್ ಇನ್ಪುಟ್ ಎಕ್ಸ್ಕ್ಲೂಡಿಂಗ್. ಸೊ ನಾವು ಹಿಂದೆ ಕ್ಯಾಲ್ಕುಲೇಷನ್ ಏನು ಮಾಡಿದ್ದೇವೆ ವ್ಯಾಲ್ಯೂ ಆಫ್ ಸಪ್ಲೈದು, ಅದು ಕ್ಯಾಲ್ಕುಲೇಷನ್ ಮಾಡಿರೋದು ರೆಗ್ಯುಲರ್ ಸ್ಕೀಮನ್ನು ಆಪ್ಟ್ ಮಾಡಿದ ಟ್ರೇಡರಿಗೋಸ್ಕರ ಅಥವಾ ಡೀಲರಿಗೋಸ್ಕರ. ಓಕೆ, ಸೊ ಅಲ್ಲಿ ನಾವು ಜನರಲಿ ಎಕ್ಸ್ಕ್ಲೂಡಿಂಗ್ GST ಅಂತ ಕನ್ಸಿಡರ್ ಮಾಡೋದು. ಅದು ಅಂಡರ್ ಎಕ್ಸ್ಕ್ಲೂಡಿಂಗ್ GST ಅಂಡರ್ ನಾರ್ಮಲ್ ಸ್ಕೀಮ್. ಸೊ ನಾರ್ಮಲ್ ಸ್ಕೀಮನ್ನು ಆಪ್ಟ್ ಮಾಡಿದವರಿಗೆ ಟೋಟಲ್ ಕಾಸ್ಟ್ ಎಕ್ಸ್ಕ್ಲೂಡಿಂಗ್ GST ಆಗಿರ್ತದೆ. ಸೊ ಅದನ್ನೇ ಇಲ್ಲಿ ಬರೀತಾ ಇದ್ದೇನೆ. ಸೊ ಎಕ್ಸ್ಕ್ಲೂಡಿಂಗ್ GST ಆಗಿರ್ತದೆ. ಸೊ ಕಾಂಪೋಸಿಷನ್ ಸ್ಕೀಮಲ್ಲಿ ಟೋಟಲ್ ಕಾಸ್ಟ್ GST ಕಾಂಪೊನೆಂಟ್ ಇನ್ಕ್ಲೂಡ್ ಆದ ವ್ಯಾಲ್ಯೂ, ಬಿಕಾಸ್ ಅದು ಅವನಿಗೆ ಕಾಸ್ಟ್ ಆಗ್ತದೆ. ಬಿಕಾಸ್ ವಿ ವಿಲ್ ನಾಟ್ ಗೆಟ್ ದ ಟ್ಯಾಕ್ಸ್ ಕಾಂಪೊನೆಂಟ್ ಆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ರೈಟ್? ಅವನಿಗೆ ರಿಟರ್ನ್ ಸಿಗೋದಿಲ್ಲ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ. ಏನು GSTಯನ್ನು ಮ್ಯಾನುಫ್ಯಾಕ್ಚರರಿಗೆ ಪೇ ಮಾಡಿರ್ತಾನೆ ಅದು ಅವನ ಕಾಸ್ಟ್ ಆಗಿಯೇ ಇರ್ತದೆ. ಸೊ ಹೆನ್ಸ್ ದ ವ್ಯಾಲ್ಯೂ ಈಸ್ 52,50,000 ಫಾರ್ ಕಾಂಪೋಸಿಷನ್ ಸ್ಕೀಮನ್ನು ಚೂಸ್ ಮಾಡಿದರೆ total cost will be 52,50,000. whereas if he opts for which scheme, normal scheme, ಅದು excluding GST ಆಗಿರಬೇಕು. so total is 52,50,000, GST is 2,50,000, so excluding GST component is how much, 50 lakh. okay, so ಟೋಟಲ್ ಕಾಸ್ಟ್ ಬಂತು. ಈ ಟೋಟಲ್ ಕಾಸ್ಟ್ಗೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟಲ್ಲಿ ಕೊಟ್ಟಿದ್ದಾರೆ ಟ್ರೇಡರ್ ಏನು ಮಾಡ್ತಾನೆ ಅಂತ. ಸೊ ದ ಮಾರ್ಕಪ್ ಚಾರ್ಜ್ಡ್ ಬೈ ದ ಟ್ರೇಡರ್ ವೆನ್ ಸೋಲ್ಡ್ ಟು ಎಂಡ್ ಯೂಸರ್ ಈಸ್ 15%. ನೆಕ್ಸ್ಟ್ ಮಾರ್ಕಪ್ ಅಥವಾ ಪ್ರಾಫಿಟನ್ನು ಕಾಸ್ಟಿನ ಮೇಲೆ ಚಾರ್ಜ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಡೂ ದ್ಯಾಟ್. ಸೊ ಪ್ರಾಫಿಟ್ ಏನು ಮಾಡಬೇಕು, ಕಾಸ್ಟಿಗೆ ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾರ್ಕಪ್. ಓಕೆ, ದೇ ಹ್ಯಾವ್ ಗಿವನ್ ಮಾರ್ಕಪ್ ನಾಟ್ ಪ್ರಾಫಿಟ್, ಸೊ ಐಲ್ ರೈಟ್ ಆ್ಯಸ್ ಇಟ್ ಈಸ್. ಸೊ ಮಾರ್ಕಪ್ ಪರ್ಸೆಂಟೇಜ್ ಎಷ್ಟು, ಮಾರ್ಕಪ್ 15% ಅಂತ ಕೊಟ್ಟಿದ್ದಾರೆ. ಸೊ ಐಲ್ ರೈಟ್ ದ್ಯಾಟ್ ಇನ್ ಬ್ರಾಕೆಟ್. So markup is 15%. So we'll do the calculation. I'll use the calculator now. 52,50,000 ಅಂತ ಕೊಟ್ಟಿದ್ದಾರೆ. So 52,50,000 into how much, into 5%, right? So into 52,50,000 into 15%, right? into 15%, which is equal to
which is equal to 7,87,500. So in case of composition dealer, avana markup value 7,87,500 ಆಗಿರ್ತದೆ. whereas in case of ನಾರ್ಮಲ್ ಸ್ಕೀಮನ್ನು ಆಪ್ಟ್ ಮಾಡಿದವನ ಮಾರ್ಕಪ್ ವ್ಯಾಲ್ಯೂ 50 ಲ್ಯಾಕಿನ ಮೇಲೆ 15% ಅಂತ ಹೇಳಿದರೆ 50 ಲ್ಯಾಕ್ 10% ಅಂತ ಹೇಳುವಾಗ 5 ಲ್ಯಾಕ್ ಆಗ್ತದೆ. ಅದರ ಹಾಫ್ will be 2,50,000. ಸೊ ಅಂದರೆ 7,50,000, 5 lakh plus 2,50,000 ಅಂದರೆ 7,50,000 ಆಗ್ತದೆ. ಸೊ you can use the calculator and find out the value, that is 50 lakh into 15%, which is 7,50,000. ಸೊ ಇದು ಮಾರ್ಕಪ್ ವ್ಯಾಲ್ಯೂ ಆ್ಯಡ್ ಮಾಡಿದ ನಂತರ ನಮಗೆ ಏನು ವ್ಯಾಲ್ಯೂ ಸಿಗ್ತದೆ ಅದನ್ನು ನಾವು ಸೆಲ್ಲಿಂಗ್ ವ್ಯಾಲ್ಯೂ ಅಂತ ಕರಿತೇವೆ, ಅಥವಾ ಯು ಕ್ಯಾನ್ ಕಾಲ್ ಇಟ್ ಆಸ್ ಸೆಲ್ಲಿಂಗ್ ಪ್ರೈಸ್, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಟೋಟಲ್ ಸೇಲ್ಸ್ ವ್ಯಾಲ್ಯೂ. ಓಕೆ, ಟೋಟಲ್ ಸೇಲ್ಸ್ ವ್ಯಾಲ್ಯೂ. ಸೊ ಟೋಟಲ್ ಸೇಲ್ಸ್ ವ್ಯಾಲ್ಯೂ, ಸೊ ಇದರ ಎಡಿಷನ್ ವಿಚ್ ಇಸ್ 52,50,000 plus 7,87,500. ಸೊ ಯೂಸ್ ದ ಕ್ಯಾಲ್ಕುಲೇಟರ್ ಆ್ಯಂಡ್ ಫೈಂಡ್ ಔಟ್ ದ ವ್ಯಾಲ್ಯೂ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 60 lakh 37,500. 60,37,500. Use the calculator and find the value. 60,37,500. ಇಲ್ಲಿ 57,50,000 ಆಗ್ತದೆ. 57,50,000. ಓಕೆ, ನೆಕ್ಸ್ಟ್ ಹೇಳಿದ್ದಾರೆ. ನೆಕ್ಸ್ಟ್ ಏನಾಗ್ತದೆ, ನೆಕ್ಸ್ಟ್ ಈಗ ಎಂಡ್ ಯೂಸರಿಗೆ ಸಪ್ಲೈ ಮಾಡ್ತಾ ಇರೋದು, ರೈಟ್? ಸೇಲ್ಸ್ ವ್ಯಾಲ್ಯೂ ಆಯಿತು. ಇನ್ವಾಯ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಲ್ಸ್ ವ್ಯಾಲ್ಯೂ ಅಂತ ಹೇಳಿದರೆ ಇಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಯಿತು. ಸೊ ಟ್ರಾನ್ಸಾಕ್ಷನ್ನ ವ್ಯಾಲ್ಯೂ ಈಗ ಏನನ್ನು ನಾವು ಚಾರ್ಜ್ ಮಾಡಬೇಕು? ಜಿ ಎಸ್ ಟಿಯನ್ನು ಚಾರ್ಜ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಚಾರ್ಜ್ ಜಿ ಎಸ್ ಟಿ. ಸೊ ಆ್ಯಡ್ ಪ್ಲಸ್ ಜಿ ಎಸ್ ಟಿ. ಜಿ ಎಸ್ ಟಿ ಎಷ್ಟು ಕಾರ್ ಮ್ಯಾಟಿನ ಮೇಲೆ? ಸೊ ಅಲ್ಲಿ ಮ್ಯಾನುಫ್ಯಾಕ್ಚರರ್ ಎಷ್ಟು ಚಾರ್ಜ್ ಮಾಡಿರೋದು? 5%. ಸೊ ಅದೊಂದು ಪ್ರಾಡಕ್ಟ್, ರೈಟ್? ಕಾರ್ ಮ್ಯಾಟ್. ಸೊ ಅದರ ಮೇಲೆ ಜನರಲಿ ಅಪ್ಲೈ ಆಗೋ ಟ್ಯಾಕ್ಸ್ ಎಷ್ಟು? 5%. ಸೊ 5% ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಚಾರ್ಜ್ ದ್ಯಾಟ್ ಜಿ ಎಸ್ ಟಿ ಎಟ್ ವಾಟ್? ಎಟ್ 5% ಚಾರ್ಜ್ ಮಾಡಬೇಕು. ಸೊ ಅದು ನಾರ್ಮಲ್ ಸ್ಕೀಮಿನಲ್ಲಿ. ಸೊ ಕಾಂಪೋಸಿಷನ್ ಸ್ಕೀಮಿನಲ್ಲಿ ಕ್ಯಾಲ್ಕುಲೇಷನ್ ಬೇರೆ. ಕಾಂಪೋಸಿಷನ್ ಸ್ಕೀಮಿನಲ್ಲಿ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಮೇಲೆ ಅಲ್ಲ, ಎಗ್ರಿಗೇಟ್ ಟರ್ನ್ ಓವರ್ನ ಮೇಲೆ. ಅಂದರೆ ಟೋಟಲ್ ಟರ್ನ್ ಓವರ್ ಏನಾಗಿರ್ತದೆ ಅಥವಾ ಟೋಟಲ್ ಸೇಲ್ಸ್ ಏನಾಗಿರ್ತದೆ ಅದರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿಲ್ ಕ್ಯಾಲ್ಕುಲೇಟ್ ಫಾರ್ ನಾರ್ಮಲ್ ಸ್ಕೀಮ್ 57,50,000 ಇಂಟು 5% ಎಷ್ಟಾಗ್ತದೆ ಅಂತ ನಾವು ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್. 57,50,000 ಇಂಟು 5%. 57,50,000 into 5% will be equal to 2,87,500. ಸೊ ನಾರ್ಮಲ್ ಸ್ಕೀಮಿನಲ್ಲಿ ಟ್ಯಾಕ್ಸ್ 2,87,500. ಕಾಂಪೋಸಿಷನ್ ಸ್ಕೀಮ್ನ ಕ್ಯಾಲ್ಕುಲೇಷನ್ ಬೇರೆ ಇರ್ತದೆ. ಸೊ ಹಾಗಾಗಿ ನಾವು ಇಲ್ಲಿ ಚಾರ್ಜ್ ಮಾಡೋದಿಲ್ಲ. ಆ್ಯಂಡ್ ಕಾಂಪೋಸಿಷನ್ ಡೀಲರ್ ಜನರಲಿ ಅವನ ಇನ್ವಾಯ್ಸ್ನ ಮೇಲೆ, ಅವ್ರು ನಾವು ಬಿಲ್ ಅಂತ ಕರಿತೇವೆ ಕಾಂಪೋಸಿಷನ್ ಸ್ಕೀಮಿನ ಕೇಸಲ್ಲಿ, ಅವನಿಗೆ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡುವ ರೈಟ್ ಇರೋದಿಲ್ಲ. ಸೊ ಹಿ ಕ್ಯಾನ್ ನಾಟ್ ಚಾರ್ಜ್ ಜಿ ಎಸ್ ಟಿ. ಸೊ ಹಾಗಾಗಿ ಇಲ್ಲಿ ಜಿ ಎಸ್ ಟಿ ಚಾರ್ಜ್ ಮಾಡಲಿಕ್ಕೆ ಅವನಿಗೆ ಬಿಲ್ಲಿನಲ್ಲಿ ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಓನ್ಲಿ ನಾರ್ಮಲ್ ಸ್ಕೀಮನ್ನು ಆಪ್ಟ್ ಮಾಡಿದ ಡೀಲರ್ ಮಾತ್ರ ಬಿಲ್ಲಿನಲ್ಲಿ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡ್ಬೋದು. ಸೊ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡಿ ಆಯಿತು. ಸೊ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡಿದಾಗ ನಮಗೆ ಯಾವ ವ್ಯಾಲ್ಯೂ ಸಿಗ್ತದೆ? ಯಾವಾಗ ನಾವು ಜಿ ಎಸ್ ಟಿಯನ್ನು ಚಾರ್ಜ್ ಮಾಡ್ತೇವೆ, ಯಾವುದರ ಮೇಲೆ? ಟೋಟಲ್ ಸೇಲ್ಸ್ ವ್ಯಾಲ್ಯೂನ ಮೇಲೆ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡ್ತೇವೆ, ಆಗ ನಮಗೊಂದು ವ್ಯಾಲ್ಯೂ ಸಿಗ್ತದೆ. ಅದನ್ನು ನಾವು ಏನು ಅಂತ ಕರಿತೇವೆ? ಸೊ ಅದನ್ನು ನಾವು ಇನ್ವಾಯ್ಸ್ ವ್ಯಾಲ್ಯೂ ಅಂತ ಕರಿತೇವೆ. ಸೊ ದ್ಯಾಟ್ ಇನ್ವಾಯ್ಸ್ ವ್ಯಾಲ್ಯೂ ನಾವು ಈಗ ಟೋಟಲ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್. ಇನ್ವಾಯ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡುವ. ಸೊ ಇಲ್ಲಿ ವ್ಯಾಲ್ಯೂ ನಮಗೆ ಬಂದಿದೆ 60,37,500. ದಿಸ್ ಇಸ್ ಆ್ಯಡೆಡ್ ವ್ಯಾಲ್ಯೂ. ಸೊ ಇದಕ್ಕೆ ನಾವೀಗ ಆ್ಯಡ್ ಮಾಡಬೇಕು. ಸೊ ಯು ಹ್ಯಾವ್ ಟು ಪುಟ್, ಲೈಕ್ ನಾವು ಜನರಲಿ ಕ್ಯಾಲ್ಕುಲೇಟ್ ಮಾಡುವಾಗ ಇಲ್ಲಿ ಒಂದು ಸ್ಪೇಸ್ ಬೇಕು ನಮಗೆ, ಅಂದರೆ ಇದು ಸಪ್ರೇಟ್ ಒಂದು ಎಡಿಷನ್, ರೈಟ್? ಸೊ ಇದಕ್ಕೆ ನಾವು ಈ ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಇನ್ವಾಯ್ಸ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಹೇಳಿದರೆ, ಸೊ ಇನ್ವಾಯ್ಸ್ ವ್ಯಾಲ್ಯೂ ವಿಲ್ ಬಿ, ಸೊ ಇನ್ವಾಯ್ಸ್ ವ್ಯಾಲ್ಯೂ will be 60,37,500 because ಅಲ್ಲಿ ಜಿ ಎಸ್ ಟಿ ಕಾಂಪೊನೆಂಟ್ ಇರುವುದಿಲ್ಲ. 60,37,500 and here it is 57,50,000 plus 2,87,500 ಅಂತ ಹೇಳಿದಾಗ ಸೊ ಇಟ್ ವಿಲ್ ಬಿ ಇಲ್ಲಿ 500 ಆಗ್ತದೆ, 87,37 ಆಯಿತು. ಅಂದರೆ ಸೇಮ್ ವ್ಯಾಲ್ಯೂ ಬರ್ತಾ ಇದೆ 60,37,000. ಯೂಸ್ ಯೋರ್ ಕ್ಯಾಲ್ಕುಲೇಟರ್, ಓಕೆ, ಟು ಡೂ ದಿಸ್ ಕ್ಯಾಲ್ಕುಲೇಷನ್. ಇನ್ವಾಯ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ ನಂತರ ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟ್ಯಾಕ್ಸ್ ಲ್ಯಾಬಿಲಿಟಿ. ಬಿಕಾಸ್ ಇಲ್ಲಿ ಕೇಳಿರೋದು ಜಿ ಎಸ್ ಟಿ ಟ್ಯಾಕ್ಸ್ ಲ್ಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ಇನ್ವಾಯ್ಸ್ ವ್ಯಾಲ್ಯೂ ಆಯಿತು. ಕಂಟಿನ್ಯೂಷನ್ ಸೇಮ್ ಟೇಬಲಲ್ಲಿ ಮಾಡ್ತಾ ಇರೋದು, ಸಪ್ರೇಟ್ ಕ್ಯಾಲ್ಕುಲೇಷನ್ ಅಲ್ಲ. ಸೊ ಟ್ಯಾಕ್ಸ್ ಲ್ಯಾಬಿಲಿಟಿ ಅಂತ ಬರೀರಿ. ನೆಕ್ಸ್ಟ್ ಟ್ಯಾಕ್ಸ್ ಲಯಬಿಲಿಟಿ.
ಸೊ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂಡರ್ ಕಾಂಪೋಸಿಷನ್ ಸ್ಕೀಮ್ ಆ್ಯಂಡ್ ನಾರ್ಮಲ್ ಸ್ಕೀಮ್ ಎಷ್ಟಾಗ್ತದೆ ಅಂತ. ಓಕೆ, ಸೊ ಟ್ಯಾಕ್ಸ್ ಲಯಬಿಲಿಟಿ ಅಂತ ಬರೆದು ನಾನು ಸ್ವಲ್ಪ ಫಾಂಟ್ ಇಲ್ಲಿ ಜಾಸ್ತಿ ಮಾಡ್ತೀನಿ, ಸೊ ದಟ್ ಇಟ್ ಲುಕ್ಸ್ ಗುಡ್. ಸೊ ಟ್ಯಾಕ್ಸ್ ಲಯಬಿಲಿಟಿ, ಸೊ ಇದಾದಮೇಲೆ ನಾವೀಗ ಟ್ಯಾಕ್ಸ್ ಲಯಬಿಲಿಟಿಯನ್ನು ಚಾರ್ಜ್ ಮಾಡಬೇಕು. ಜಿ ಎಸ್ ಟಿಯ ಕೇಸಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಫಸ್ಟ್ ನಾರ್ಮಲ್ ಸ್ಕೀಮಲ್ಲಿ ಎಷ್ಟು ಟ್ಯಾಕ್ಸ್ ಲಯಬಿಲಿಟಿ, ಸೊ ಅದನ್ನು ಬರೀಬೇಕು. ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ್ಯಾಟ್ ಅಮೌಂಟ್. ಸೊ ರೈಟ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ, ಔಟ್ಪುಟ್ ಟ್ಯಾಕ್ಸ್ liability after deducting ITC as well. So output tax liability is to ITC deduct ಮಾಡಲಿಲ್ಲ. Output tax liability is how much under normal scheme. Output tax liability under normal scheme, bold, right? Okay, under normal scheme, output tax liability under normal scheme is how much? Output tax liability under normal scheme is this is composition ka column. So under normal scheme is 2,87,500, right? 2,87,500. So next they have given, so we need output tax liability under composition scheme as well, right? So we'll charge that value now. So output tax liability, output, or you can write tax on aggregate turnover, tax on aggregate turnover under composition scheme, under composition scheme. So that we have to find out now. So let us do that. So under composition scheme, so if you remember, under composition scheme we have to decide about the tax rate, right? So here 5% what they have given, this is with respect to the regular or normal scheme. So but information ಏನಾಗ್ತದೆ ಅಂತ ಹೇಳಿದ್ರೆ, we should see for whom we are calculating. ಟ್ರೇಡರಿಗೆ ನಾವಿಲ್ಲಿ ಜಿ ಎಸ್ ಟಿ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಇಫ್ ಯು ರಿಮೆಂಬರ್, if the dealer is a service provider, under composition scheme we charge a tax of 6%. If a dealer is offering food or restaurant related services, then in that case we charge a tax at 5%, right? So similarly, when a dealer is a manufacturer or a trader or any sort of dealer who opted for composition scheme, so at that time GST, applicable GST rate is 1%. so illi namge question alli GST rate information kodlilla, but namge gottide composition scheme obba trader, navilli calculate ಮಾಡ್ತಾ ಇರೋದು GST liability trader ಗೆ. ಒಬ್ಬ ಟ್ರೇಡರ್ ಕಾಂಪೋಸಿಷನ್ ಸ್ಕೀಮ್ ಅನ್ನು ಚೂಸ್ ಮಾಡಿದರೆ ಅವನಿಗೆ 1% GST ಅಪ್ಲೈ ಆಗ್ತದೆ ಅಂತ. ಸೊ ವಿ ಶುಡ್ ರಿಮೆಂಬರ್ ದಿಸ್. ಸಮಟೈಮ್ಸ್ ದೇ ವಿಲ್ ಗಿವ್ ಇನ್ ದ ಕ್ವಶನ್, ಸಮಟೈಮ್ಸ್ ದೇ ಮೇ ನಾಟ್, ಬಟ್ ವೆನ್ ಎವರ್ ಕಾಂಪೋಸಿಷನ್ ಸ್ಕೀಮ್ ಈಸ್ applicable and if the party under consideration is a trader, then for him 1% composition tax or GST is charged. Okay, so we have to charge that 1% on the aggregate turnover. So when we say aggregate turnover, we know it is the total of all sales carried out by that particular person during the year. So here if you see, invoice value is the actual sales which is carried out by this trader, right? So therefore aggregate turnover ಕೂಡ ಸೇಮ್ ವ್ಯಾಲ್ಯೂ ಆಗಿರ್ತದೆ. ಸೊ ಅದರ ಮೇಲೆ ನಾವು ಎಷ್ಟು 1% GST ಅನ್ನು ಕಾಂಪೋಸಿಷನ್ ಸ್ಕೀಮ್ ಅಂಡರಲ್ಲಿ ಚಾರ್ಜ್ ಮಾಡಬೇಕಾಗ್ತದೆ. 60,37,500, ಇಲ್ಲಿ ವ್ಯಾಲ್ಯೂ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಕರೆಕ್ಟ್ ಮಾಡ್ಕೊಳ್ಳಿ. 60,37,500 into 1%. So that is the GST that he needs to pay. He cannot charge, he needs to pay to the government. Okay, so that we have to charge now. So I'll do that. So it will be 60,37,500 into 1%, that will be equal to around 60,375 ಹೋಗ್ತದೆ, because divided by 100, right? So you use your calculator and calculate the value, which is equal to 60,375. 60,37,500 into 1% will be equal to 60,375.
whereas in case of normal scheme we have already charged the tax, so here it is dash. So now we can find the total of these taxes. So let us do that. So total will be, so we have to find the total. So let us find the total now. Total will be equal to 60 lakh 30, yeah, 60,375 in the case of normal scheme, composition scheme. And under normal scheme the GST tax, output tax, is around 2,87,500. So we know whenever normal tax is charged, so whenever normal tax or under regular scheme, so whoever opts for regular scheme, he will get input tax credit. So this is the output tax liability which we have calculated under normal scheme. So here he is eligible to get input tax credit. So we have to deduct from this value, we have to deduct his input tax credit. So I'll do that. Input tax credit. Input tax credit is a tax that is paid by the trader on the purchase of his input, right? So that value we have to write now. So I'll be doing that now. Input tax credit. First of all, let's see what is the input tax credit available to the trader. ಸೊ ರೆಗ್ಯುಲರ್ ಸ್ಕೀಮಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗ್ತದೆ. ಸೊ ಜಿ ಎಸ್ ಟಿ ಪೇ ಮಾಡಿರೋದು ಎಷ್ಟು, ಅವನು ಮ್ಯಾನುಫ್ಯಾಕ್ಚರರಿಗೆ 2,50,000. ಸೊ ಇದರ ಮೇಲೆ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗ್ತದೆ. ಅಷ್ಟು ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಸಿಗ್ತದೆ. ಎಷ್ಟು, 2,50,000. ಸೊ ಹಾಗಾಗಿ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ನಾರ್ಮಲ್ ಸ್ಕೀಮಲ್ಲಿ ಬರುವಂಥದ್ದು, ಸೊ ಅಲ್ಲಿಂದ ನಾವು 2,50,000 ಇನ್ಪುಟ್ ಟ್ಯಾಕ್ಸನ್ನು ಲೆಸ್ ಮಾಡ್ಬೋದು, ಅವನಿಗೆ ಕ್ರೆಡಿಟ್ ಆಗಿ ಸಿಗ್ತದೆ. ಸೊ 2,50,000. ವೇರಾಸ್ the person who opts for composition scheme, he will not get input tax credit. So therefore no credit is available to the composition dealer. So therefore finally we will arrive at GST payable after deducting what? Input tax credit. So finally GST payable will be, in case of composition dealer or the trader, if the trader opts for composition scheme, he has to pay a tax of around 60,375. But if he opts for normal scheme, regular scheme, then he has to pay a tax of 2,87,500 minus 2,50,000. Use the calculator and find the value. That will be equal to 37,500. If he opts for normal scheme, he has to pay 37,500 as tax, as GST to the government. But if he opts for composition scheme, he has to pay GST of 60,375. Okay. So now we have to see, this is the GST which is payable by the trader if he opts for composition scheme and normal scheme. Now we have to see which is more beneficial from the point of view of the trader, whether composition scheme is beneficial or the normal scheme is beneficial. If you just see roughly, if you see this value, you can say since the tax liability here it is less, normal scheme ka tax liability is less compared to composition scheme, you will say normal scheme is better. In this part, we have calculated the invoice value of the output, and then we proceeded towards the calculation of GST tax liability. Still, on the ground of GST tax liability, we cannot suggest to the person in question whether he has to go for regular scheme or composition scheme, because there are other aspects we have to consider when we are making recommendation about the regular scheme and composition scheme. So that part of the video will be in our next video, so kindly watch the next video. So thank you for watching this video.